ನೋಡಿ ಸೌತೆಕಾಯಿ ಯಾವ ಥರ ಬೆಳೀತಾರೆ, ಯಾವ ಥರ ಅದಕ್ಕೆ ಬೆಳೆಯೋಕ್ಕೆ ಜಾಗ ಇರಬೇಕು, ಅದನ್ನು ಯಾವ ಥರ ಇದು ಮಾಡಬೇಕಂದ್ರೆ ಅದಕ್ಕೆ ಈ ಥರ ಚಪ್ಪರ ಥರ ಹಾಕಬೇಕು. ನೋಡಿ ಇಲ್ಲೆಲ್ಲ ಸೈಡಲ್ಲಿ ಕೋಲು ಕೊಟ್ಬಿಟ್ಟು ನೋಡಿ ಇದೆಲ್ಲ ಕೋಲು ಕೊಟ್ಟು ಚಪ್ಪರ ಥರ ಮಾಡಿದ್ದಾರೆ. ಯಾಕಂದರೆ ಬಳ್ಳಿ ಅದ್ರ ಮೇಲೆ ಹಬ್ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಇವಾಗ ಈ ಥರ ಚಪ್ಪರ ಇದ್ದರೆ ಇದ್ರ ಮೇಲೆಲ್ಲ ಬಳ್ಳಿ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಾಂದರೆ ಕೆಳಕ್ಕೆ ನೆಲ ಎಲ್ಲ ಫುಲ್ ನೆಲಕ್ಕೆ ಹೋಗ್ಬಿಟ್ಟು ಸೌತೆಕಾಯಿ ಎಲ್ಲ ಬಿಡೋದು ಮಣ್ಣಾಗುತ್ತೆ ಅಂತ ಈ ಥರ ಚಪ್ಪರ ಹಾಕ್ತಾರೆ. ನೋಡಿ ನೋಡಿ ಆಲ್ರೆಡಿ ಸೌತೆಕಾಯಿ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸೌತೆಕಾಯಿ. ಇವು ಸಸಿಗಳು ಚಿಕ್ಕವಿದ್ದಾಗ ಈ ಥರ ಕೋಲು ಕೊಡಬೇಕು. ಈ ಥರ ಕೋಲು ಕೊಟ್ಟರೆ ಆವಾಗ ಅದು ಚೆನ್ನಾಗಿ ಕೋಲು, ಇವಾಗ ಕೋಲು ಹೆಂಗಿದೆ ಇವಾಗ ನೋಡಿ, ಕೋಲು ಚಿಕ್ಕದಿದ್ದಾಗ ಈ ಥರ ಕೋಲು ಕೊಟ್ಟರೆ ಆಟೋಮೆಟಿಕ್ ಅದು ಅಟ್ಯಾಚ್ ಆಗಿಬಿಡುತ್ತೆ. ನೋಡಿ ಯಾವ ಥರ ಹಿಂಗೆ ಅಟ್ಯಾಚ್ ಆಗಿದೆ ಕೋಲ್ಗೆ ಅಂದ್ಬಿಟ್ಟು ಇದೇ ಥರ ಬೆಳ್ಕೊಂಡು ನೋಡಿ. ಇವಾಗ ಇದರಲ್ಲಿ ಫುಲ್ ಬೆಳ್ಕೊಂಡು ಹೋಗಿದೆ ನೋಡಿ, ಫುಲ್ ಬೆಳ್ಕೊಂಡು ಈ ಥರ ಮೇಲೆ ಹೋಗುತ್ತೆ ಆಟೋಮೆಟಿಕ್ಲಿ. ನಾವೇನಾದರೂ ಕೋಲು ಕೊಟ್ಟಿಲ್ಲ ಅಂದರೆ ಫುಲ್ ಹಿಂಗೆ ಕೆಳಗೆ ಹಬ್ಬಿಡುತ್ತೆ, ಆವಾಗ ಕೆಳಗಡೆ ಸೌತೆಕಾಯಿ ಬಿಡುತ್ತೆ, ಕೊಳ್ತೋಗ್ತವೆ, ಅಷ್ಟು ಚೆನ್ನಾಗಿರಲ್ಲ. ಈ ಥರ ಕೋಲು ಕೊಡಬೇಕು, ಚೆನ್ನಾಗಿ ಬೆಳೆಯುತ್ತೆ ಕಾಯಿಗಳು. ನೋಡಿ ಇಲ್ಲೆಲ್ಲ ಕಾಯಿ ಬಿಟ್ಟಿದೆ ನೋಡಿ. ಅವಾಗವಾಗ ಔಷಧಿ ಹೊಡಿಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಹುಳ ಆಗಿಬಿಡ್ತವೆ ಅವು. ಇಲ್ಲಿ ನೋಡಿ ಇನ್ನೂ ಬಿಡ್ತಾ ಇದ್ದಾವೆ ಚಿಕ್ಕ ಚಿಕ್ಕ ನೋಡಿ. ನಿಮ್ಗೆ ಯಾವ ಥರ ಹುಳ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಈ ಥರ ಓಲ್ ಇದೆ ಅಲ್ಲ, ಈ ಥರ ಓಲ್ ಈ ಥರ ಚುಕ್ಕೆ ಬಂದರೆ ಇದು ಹುಳ ಆಗಿರುತ್ತೆ ಅಂತ. ಇದು ಚೆನ್ನಾಗಿರಲ್ಲ. ಅದು ನೋಡಿ ಈ ಥರ ಇದು ಇದ್ದರೆ ಓಲ ಒಂಥರ ಚುಕ್ಕೆ ಇದ್ದರೆ ಅದು ಒಳಗಡೆ ಉಳುಕಾಗಿರುತ್ತೆ ಅಂತ ನೋಡಿ. ಔಷಧಿ ಹೊಡೆದಿಲ್ಲ ಅಂದರೆ ಈ ಥರ ಹುಳ ಆಗಿಬಿಡುತ್ತೆ. ಅದಕ್ಕೆ ಅವಾಗವಾಗ ಔಷಧಿ ಹೊಡಿತಾ ಇರಬೇಕು ನೋಡಿ. ಕಾಯಿ ಆವಾಗ ಚೆನ್ನಾಗಿ ಬಿಡ್ತವೆ. ಇನ್ನೂ ಎಷ್ಟು ಹೂವು ಬಿಟ್ಟಿದೆ ನೋಡಿ, ಎಷ್ಟು ಹೂವು ಬಿಟ್ಟಿದೆ, ಎಲ್ಲೆಲ್ಲಿ ಕಾಯಿ ಬಿಟ್ಟಿದ್ದಾವೆ ನೋಡಿ. ಇಲ್ಲಿ ಮೇಲಿದೆ, ಇರಿ ಒಂದು ತೋರಿಸ್ತೀನಿ ನೋಡಿ. ಎಷ್ಟೊಂದು ಹೂವು ಬಿಟ್ಟಿದೆ, ಇನ್ನು ಕಾಯಿ ಬಿಡ್ತಾ ಇದ್ದಾವೆ ಇವಾಗ. ಸೌತೆಕಾಯಿ ಹೂವು ಈ ಥರ ಇರುತ್ತೆ ನೋಡಿ. ಈ ಹೂವದಿಂದ ಕಾಯಿ ಆಗೋದಿಲ್ಲ ನೋಡಿ, ಎಷ್ಟು ಚಿಕ್ಕದಿದೆ ಕಾಯಿ.